ಬರೀ ಏರಿಕೆಯನ್ನೇ ನೋಡುತ್ತಿದ್ದ ಜನರಿಗೆ ಇವತ್ತು ದಿಢೀರೆಂದು ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಒಂದು ಶಾಕ್ ಅನ್ನು ಕೊಟ್ಟಿದೆ. ಏರುವುದೇ ಶಾಕ್ ಇಲ್ಲದಾದ ಮೇಲೆ ಇಳಿಯೋದೆಲ್ಲ ಶಾಕ್ ನಮಗೆ, ಬಟ್ ಇದು ಶಾಕೆ. ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಈ ರೀತಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅವ್ರಿಗೇನೋ ಈ ಸಂಜೆ ಹೊತ್ತಲ್ಲಿ ಸ್ವಲ್ಪ ಪ್ರೀತಿ ಇರಬೇಕು ಜಾಸ್ತಿ ಅವ್ರಿಗೆ ಟೈಮ್ ಮೇಲೆ. ಇಂಥ ಟೈಮಲ್ಲಿ ದೊಡ್ಡ ದೊಡ್ಡ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ಇವ್ರುಗಳು. ಇವತ್ತು ಅದೇ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ಕಾರಣ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಪ್ರತಿಯೊಂದರ ಬೆಲೆ ಹೆಚ್ಚುತ್ತಾ ಇದೆ. ಪರಿಣಾಮ ಇನ್ಫ್ಲೇಷನ್ ಮತ್ತು ಇನ್ನಿತರ ವಿಷಯಗಳು ಕಾರಣ. ಹಲವಾರು ದೇಶಗಳಲ್ಲಿ ಏನೇನೋ ಆಗ್ತಾ ಇರೋದ್ರಿಂದ ಆಗಿದೆ. ಸಾರ್ವಜನಿಕವಾಗಿ ರೂಪಾಯಿ ಕೂಡ ಅಪಮೌಲ್ಯ ಆಗ್ತಿರೋದು. ಇಂತಹ ಸಂದರ್ಭದಲ್ಲಿ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೇ ಚುನಾವಣೆ ಇಲ್ಲ, ಇದ್ದಿದ್ರೆ ಚುನಾವಣೆ ಟಚ್ ಒತ್ತಿಸ್ಕೊಳಕ್ಕೆ ಇದು ಅಂತ ಅನ್ಬೋದಾಗಿತ್ತು. ಚುನಾವಣೆ ಇಲ್ಲ, ಆದರೂ ನೋಡೇ ಬಿಡೋಣ ಅಂತೇಳಿ ಲೆಕ್ಕ ಹಾಕ್ಬಿಟ್ಟು 2 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಬಹುದು ಅನ್ನೋ ಲೆಕ್ಕ ಇದ್ದರು. ನಮಸ್ಕಾರ ಅಣ್ಣ ಬಾಸ್. ಈಗಲೂ ಹಂಗೆ ಅಲ್ಲಿ ಪೆಟ್ರೋಲ್, ಡೀಸೆಲ್, LPG, ರಸಗೊಬ್ಬರ ಇದರೆಲ್ಲ ಮೇಲೆ ಬೆಲೆಯನ್ನು ದೊಡ್ಡ ಮಟ್ಟದಲ್ಲಿ ಇಳಿಸಿಬಿಟ್ಟಿದ್ದಾರೆ. ಎಲ್ಲವೂ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುತ್ತೆ. ಜನಸಾಮಾನ್ಯರಿಗೆ ಬಿಗ್ ರಿಲೀಫ್ ಅಂತಾರೆ. ರಿಲೀಫ್ ಅಂತೂ ಗ್ಯಾರಂಟಿ. ಬಿಗ್ ಐ ಡೋಂಟ್ ನೋ, ಅರ್ಥ ಆಯಿತು ಅನಿಸುತ್ತೆ. ವಿಲ್ ಹ್ಯಾವ್ ಟು ವೆಯ್ಟ್. ಇದರ ಪರಿಣಾಮ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಒಂದಷ್ಟು ಇಳಿಕೆಯಾಗತ್ತೆ. ಸಹಜವಾಗಿ ಆಗಬೇಕು. ಆಗದಿದ್ದರೆ ಅದರ ಸಂಬಂಧಪಟ್ಟ ಕ್ಷೇತ್ರಗಳವರ ದುರಾಸೆ ಅಷ್ಟೇ. ಅದು ಆಗದಿದ್ದರೆ ಸಂಜೆ 6:30ಕ್ಕೆ ಸರಣಿ ಟ್ವೀಟ್ ಮಾಡಿದ್ದ ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ದೇಶದ ಜನತೆಗೆ ಪ್ರಮುಖವಾಗಿ 6 ಗುಡ್ ನ್ಯೂಸ್ ಅನ್ನು ಕೊಟ್ಟರು. ಕಳೆದ ನವೆಂಬರ್ನಲ್ಲಿ ತೈಲ ಬೆಲೆ ಇಳಿಸದೆ ಮೊಂಡುವಾದ ಮಾಡಿದ ರಾಜ್ಯಗಳಲ್ಲಿಯೂ, ಅಂದರೆ ಆಗ ಕೇಂದ್ರ ಇಳಿಸ್ತು, ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರಗಳು ಇಳಿಸಿದ್ವು ಒಂದಷ್ಟನ್ನ, ಅದಷ್ಟು 2 ರೂಪಾಯಿ, 1 ರೂಪಾಯಿ, 3 ರೂಪಾಯಿ. ಆದರೆ ಬಿಜೆಪಿ ಏತರ ಸರ್ಕಾರಗಳು ಒಬ್ಬರೂ ಇಳಿಸದೆ ಮೊಂಡುವಾದ ಮಾಡಿಕೊಂಡು ಉಡಾಫೆ ಹೊಡ್ಕೊಂಡು ಕಾಲ ಕಳೆದ್ರೆ ಹೊರತು ಸುಮ್ಮನೆ ಬೈಕೊಂಡು ಓಡಾಡಿದ್ರು. ಬಿಜೆಪಿ ಮಾಡ್ಬೇಕು, ಅವ್ರು ಯಾಕೆ ಮಾಡಲಿಲ್ಲ, ಇವ್ರು ಯಾಕೆ ಮಾಡಲಿಲ್ಲ ಅನ್ಕೊಂಡು ಓಡಾಡೋದು. ಇದೊಂದು ದೊಡ್ಡ ರೋಗ ನಮ್ಮ ದೇಶದಲ್ಲಿ ರಾಜಕಾರಣಿಗಳಿಗೆ. ಏನಾದ್ರು ಕೇಳಿದ್ರೆ ನಾನು ಯಾಕೆ ಮಾಡಲ್ಲ ಅಂತ ಹೇಳಲ್ಲ, ಅವನು ಯಾಕೆ ಅದು ಮಾಡಲಿಲ್ಲ ಅಂತ ಕೇಳ್ಬಿಡೋದು. ಇದೊಂದು ರೋಗ. ಆ ರೋಗದ ಮೂಲ ಬಿಂದು ಅಂತ ಕಂಗೊಳಿಸ್ತಾರೆ ಒಂದ್ಸರಿ ಕಾಂಗ್ರೆಸ್ನಲ್ಲಿ. ನನಗೆ ಏನ್ಯಾವ ಅವ ಮಾಡಲಿಲ್ಲ, ಈಗ ಅಲ್ಲೂ ಇಳಿಯತ್ತೆ ಅಂತ ಒಂದು ಟಾಂಗ್ ಅನ್ನ ಕೊಟ್ಟರು. ಅವರು ಟಾಂಗ್ ಏನಾರು ಇರಲಿ, ಫಸ್ಟ್ ಏನು ಇಳಿಕೆ ಅಂತ ನೋಡೋಣ. ನಂಬರ್ 1, ಪೆಟ್ರೋಲ್ ದರವನ್ನ 9 ರೂಪಾಯಿ 50 ಪೈಸೆ ಇಳಿಸಿದ್ದಾರೆ. ಐ ರಿಪೀಟ್, ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. 9 ರೂಪಾಯಿ 50 ಪೈಸಾ. ಇದರಲ್ಲಿ ಅಬಕಾರಿ ಸುಂಕ 8 ರೂಪಾಯಿ ಇಳಿಯತ್ತೆ. ಎಕ್ಸೈಸ್ ಡ್ಯೂಟಿ ಇಳಿಯತ್ತೆ. ಈಗ ರಾಜ್ಯಗಳು ಏನಾರು 1 ರೂಪಾಯಿ 2 ರೂಪಾಯಿ ಇಳಿಸ್ತಾರಾ ಅಥವಾ ಇದನ್ನೇ ಹೋಲ್ಡ್ ಮಾಡ್ಕೋತಾರ ಸ್ವಲ್ಪ ಕಾಲ ಗೊತ್ತಿಲ್ಲ. ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ. ಡೀಸೆಲ್ ದರದಲ್ಲಿ 7 ರೂಪಾಯಿ ಇಳಿದಿದೆ. ಅಬಕಾರಿ ಸುಂಕ 6 ರೂಪಾಯಿ ಕಡಿತ ಆಗುತ್ತೆ. ಇನ್ನು ಉಜ್ವಲ ಅಡಿಗೆ ಅನಿಲ ಸಿಲಿಂಡರ್ ವರ್ಷಕ್ಕೆ 12 ಸಿಲಿಂಡರ್ ಏನೋ ಮಾತಾಡ್ತಾ ಇದ್ದಾರೆ. 9 ಕೋಟಿ ಜನಕ್ಕೇನೋ ಲಾಭ ಅಂತ ಏನಯ್ಯ ನನ್ನ ಮಗ ಅಂಥದ್ದು ಮಾಡಬಾರ್ದು ಮಾಡ್ಬಿಟ್ರದು ಹೇಳ್ತಾರೆ. ಅದರದ್ದು 200 ರೂಪಾಯಿ ಡೌನ್ ಮಾಡಿದ್ದಾರೆ ಈಗ. ಓಕೆ, ನಂಬರ್ 1. ಇನ್ನು ನಂಬರ್ 4, ರಸಗೊಬ್ಬರ ಬೆಲೆ ಇಳಿಸ್ಕೊಳ್ಳೋಕ್ಕೋಸ್ಕರ 1.10 ಲಕ್ಷ ಕೋಟಿ. 3 ಜನನು ಮ್ಯಾಚ್ ಫಿಕ್ಸಿಂಗ್ ನಲ್ಲಿ ಎಕ್ಸ್ಪರ್ಟ್ಸ್. ಬರೋ ದುಡ್ಡನ್ನೆಲ್ಲ ಹಂಚ್ಕೊಂಡ್ಬಿಡೋರು. ಕರೆಕ್ಟ್ ಸಿಸ್ಟರ್. ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ. ಹೆಚ್ಚುವರಿ ಅನುದಾನವನ್ನು ದಯಪಾಲಿಸ್ತಾ ಇದ್ದಾರೆ, ಸಬ್ಸಿಡಿನ. ಇನ್ನು 5ನೇದು, ಕಬ್ಬಿಣ ಸಿಮೆಂಟ್ ಮೇಲಿನ ಕಸ್ಟಮ್ಸ್ ಸುಂಕವನ್ನು, ಅಬಕಾರಿ ಸುಂಕವನ್ನು ಇಳಿಸಿದ್ದಾರೆ. ಪ್ಲಸ್ ಪ್ಲಾಸ್ಟಿಕ್ ಉತ್ಪನ್ನಗಳ ಮೇಲಿರುವ, ನಮ್ದು ರಾಯಲ್ ಫ್ಯಾಮಿಲಿ, ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ, ಆಮದು ಸುಂಕವನ್ನ ಇಳಿಸಿದ್ದಾರೆ. ಇದಿಷ್ಟು ತಕ್ಷಣಕ್ಕೆ ಹೊಡೆಯುವಂತ ಎಫೆಕ್ಟ್ಗಳು. ಹಾಗಿದ್ರೆ ಬೆಂಗಳೂರಿನಲ್ಲಿ ಏನಾಗತ್ತೆ ಅಥವಾ ಕರ್ನಾಟಕ ಅಂದರೆ ಬೆಂಗಳೂರು ಅಂತ ಸದ್ಯಕ್ಕೆ ಪ್ರಾತಿನಿಧಿಕವಾಗಿ ಇಟ್ಕೊಳ್ಳೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಬೆಂಗಳೂರೇ ಕರ್ನಾಟಕ ಅಂತ ನಾನು ಹೇಳಿಲ್ಲ, ಸ್ವಲ್ಪ ಈಗ ಕಡಿಮೆ ಇರುತ್ತೆ ಅಷ್ಟೇ ಸದ್ಯಕ್ಕೆ. ಹೌದು, ಇಟ್ ಡಿಪೆಂಡ್ಸ್ ಆನ್ ಟ್ರಾನ್ಸ್ಪೋರ್ಟ್.
ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಾ ಇದ್ದಾಗ ಒಂಚೂರು ಬೆಲೆ ಜಾಸ್ತಿ ಆಗುತ್ತೆ. 111 ರೂಪಾಯಿ 9 ಪೈಸೆ ಇತ್ತು ಬೆಂಗಳೂರಿನಲ್ಲಿ ಪೆಟ್ರೋಲ್ ದಳ ಇವತ್ತು. ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ. ಒಳ್ಳೆ ಅದೀಗ 102 ರೂಪಾಯಿ 9 ಪೈಸೆಗೆ ಬರುತ್ತೆ. ಇಳಿಕೆ ಆಗುತ್ತೆ. ಡೀಸೆಲ್ 94 ರೂಪಾಯಿ 79 ಪೈಸೆ ಇತ್ತು, ಅದು 87 ರೂಪಾಯಿ 79 ಪೈಸೆಗೆ ಬಂದು ನಿಲ್ಲತ್ತೆ. ಇದು ಇವತ್ತಿನ ಬೆಲೆ ಇಳಿಕೆಯ ಪರಿಣಾಮ. ಎಸ್, ಇಷ್ಟೆಲ್ಲ ಸಂದರ್ಭ ಇದೆಯಲ್ಲ ಸರ್, ಇನ್ಫ್ಲೇಷನ್, ಹಣದುಬ್ಬರ, ಮಗದೊಂದು, ಇದೆಲ್ಲದರ ಮಧ್ಯದಲ್ಲಿ ಈ ಒಂದು ನಿರ್ಧಾರ ಒಂದು ಗಟ್ಟಿ ನಿರ್ಧಾರ ಅಂತ ಇನ್ನಷ್ಟು ಇನ್ಫ್ಲೇಷನ್, ಹಣದುಬ್ಬರ ರೈಸ್ ಆಗೋದು ಬೇಡ. ಹೌದು, ಪರ್ಟಿಕ್ಯುಲರ್ಲಿ ಸಗಟು ಓಕೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ ಇದೇನಿದೆ ಕೈ ಬಿಡ್ತೀಯ ಅಂದೆ. ರೈಸ್ ಆಗೋದು ಬೇಡ. ಓಕೆ, ಇದರಿಂದ ತೀವ್ರವಾದ ಇನ್ನಿತರ ಸಮಸ್ಯೆಗಳು ಪ್ರಾರಂಭವಾಗ್ಬಿಡತ್ವೆ. ನಂಬರ್ 1. ನಂಬರ್ 2, ಮೇಬಿ ಗೊತ್ತಿಲ್ಲ ನನಗೆ, ಐ ನೀಡ್ ಟು ಚೆಕ್ ಅದನ್ನು. ಓಕೆ, ನಮ್ಮ ಆಯಿಲ್ ಇಂಪೋರ್ಟ್ ಅಲ್ಲಿ ಸ್ವಲ್ಪ ಏನೋ ಬೇರೆ ಚೀಪರ್ ಆಯಿಲ್ ಎಲ್ಲಿಂದಾನಾರು ಲಭ್ಯ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರಬೇಕು. ಓಕೆ, ಮೇ ಬಿ ರಷ್ಯಾ, ರಷ್ಯಾದೇ ಮೇ ಬಿ ರಷ್ಯಾ, ಓಕೆ, ನನಗೆ ಗೊತ್ತಿಲ್ಲ, ಕರೆಕ್ಟಾಗಿ ಹೇಳಕ್ಕಾಗ್ತಾ ಇಲ್ಲ, ಹೇಳ್ಬೋದು ನಾವು. ಓಕೆ, ಇದೆರಡು ಮೇಜರ್. ಮೂರನೇದು, ಮೋದಿ ಮತ್ತು ಅವರ ಸರ್ಕಾರಕ್ಕೆ ಇದೊಂದು ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇದೊಂದು ವಿಚಿತ್ರವಾದಂತ ಒಂದು ಅಭ್ಯಾಸ ಇದೆ. ಯಾರು ಏನು ನಿರೀಕ್ಷೆ ಮಾಡದಿದ್ದ ಕರೆಕ್ಟ್, ಆ ಟೈಮಲ್ಲಿ ಒಂಥರ ಔಟ್ ಆಫ್ ದ ಬಾಕ್ಸ್ ಬಂದು ಏನೋ ಒಂದು ಮಾಡಕ್ ಬಿಡೋದು. ನಿಜ, ಜನ ಎಲ್ಲ ಓದ್ ಮಾತಾಡ್ತಿರ್ಬೇಕು ಅದನ್ನ, ಹಂಗೆ ಮಾಡಿ ಇಟ್ಕೊಂಡ್ಬಿಡ್ತಾರ ಅವರು. ಹೌದು, ಮುಂದುವರಿದ ಭಾಗನೇ ಇದುವೆ, ಖಂಡಿತ. ಏನು ಅನುಮಾನ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಇಲ್ಲ. ಬಟ್ ಲಾರ್ಜ್ಲಿ ಟು ಕಂಟ್ರೋಲ್ ಇನ್ಫ್ಲೇಷನ್, ಹಣದುಬ್ಬರವನ್ನು ತಡೆಯಲಿಕ್ಕೆ, ಪರ್ಟಿಕ್ಯುಲರ್ಲಿ ರೂರಲ್ ಪಾಪ್ಯುಲೇಷನ್ ದೇಶದಲ್ಲಿ, ಗ್ರಾಮೀಣ ಭಾಗ. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕೇಂದ್ರ ಸರ್ಕಾರದ ಅಂಕಿಅಂಶದ ಪ್ರಕಾರ ರೂರಲ್ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ತನ್ನ ಆದಾಯದ ಬಿಟ್ವೀನ್ 50% 60% ಶೇಕಡಾವಾರು ದುಡ್ಡನ್ನು ಆಹಾರದ ಮೇಲೆ ಬಳಸ್ತಾ ಇದ್ದಾರೆ ಅಂತ ಸರ್ವೇಲಿದೆ. ಈಗ ಹಾಯಿಸ್ಕೊಳ್ಳಿ, ಆರೋಗ್ಯ ಹಾಕೊಳ್ಳಿ, ಕರ್ನಾಟಕದಲ್ಲಿ ನಂಬರ್ 1 ಏನು ಆಸ್ತಿ ಇಟ್ಕೊಂಡಿದ್ರಲ್ಲ. ಓಕೆ, ಡಾಟಾ ಅಂಕಿಅಂಶದಲ್ಲಿ. ಬಟ್ ಇಲ್ಲಿ ಹೊಡಿತಾ ಇದ್ದಿದ್ದು ಆಹಾರ ಪದಾರ್ಥಗಳಿಗೆ ಹೊಡಿತಿತ್ತು. ಈಗ ಅಲ್ಲೇ ಬೆಲೆ ಜಾಸ್ತಿ ಹೆವಿ ಹೊಡಿತಾ ಹೌದು, ಇತ್ತು. ಕರೆಕ್ಟ್. ಹಾಗೆ ದೇ ಡಿಡ್ ನಾಟ್ ವಾಂಟ್ ಟು ಟೇಕ್ ಎ ರಿಸ್ಕ್, ಹಾಗಾಗಿ ಇಳಿಸಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬಟ್ ಇದು ಇಳಿತಾನೇ ಇರುತ್ತಾ? ಓ ಇವರು ಗೊತ್ತಾ ನಿಮ್ಗೆ? ಇವ್ರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡೋರು. ಕ್ರಿಕೆಟ್ ಆಡ್ತಾರ? ಏರಲ್ವಾ ಇನ್ನಂಗಾರೆ? ನೋ, ಏರಬಹುದು. ಈಗ ಆ ಹೇಳ್ತಾ ಚಾನ್ಸು ಇದ್ದೀನಿ. ಇದೆ. ಯಾಕೆ? ಓಕೆ, ಲಾರ್ಜ್ಲಿ ಈ ಪೆಟ್ರೋಲ್, ಬಹುತೇಕ ಈ ಪೆಟ್ರೋಲ್ ಮತ್ತು ಡೀಸೆಲ್, ಇವನ್ ರಸಗೊಬ್ಬರ, ಓಕೆ, ಇದ್ರದ್ದು ಪರಿಸ್ಥಿತಿ, ಇವನ್ ಉಜ್ವಲ ಅಡಿಗೆ ಗ್ಯಾಸ್, ಯಾತಕ್ಕೆ ಬಂತು ಈ ಪರಿಸ್ಥಿತಿ? ಸಪ್ಲೈ ಚೈನ್, ಸರಬರಾಜು ದ ಜಾಲ ಏನಿದೆ ವಿಶ್ವಾದ್ಯಂತ ಕುಸ್ತು ಏರ್ಪೇರಾಗೋಗಿದೆ. ಉಕ್ರೇನ್ ವಾರಿಂದ ರಸಗೊಬ್ಬರವು 4 ಅಡಿ ದೂರ ನಿಂತ್ಕೊಂಡಿರ್ಬೇಕು, ಕೈ ಕಟ್ಕೊಂಡೇ ಇರಬೇಕು.